ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. Yeah, I'm good. How are you? Okay. ಇಲ್ಲ, ಪಾರ್ಥ ಎಲ್ಲೋ ಕೆಳಗಡೆ ಹೋಗಿದ್ದಾರೆ. ಒಂದ್ ನಿಮಿಷ ಹೇಳಿ ಪಾರ್ಥ. ಏನ್ರಿ ಮಾಡ್ತಾ ಇದ್ದೀರಾ? ನೀವು ಮಾಡ್ತಾ ಇರೋದು ಸರಿನಾ? ಅಲ್ಲ, ಏನಾದರೂ ಕೇಳಿದ್ರೆ ಬರೀ ಲಾಜಿಕ್ ಮಾತಾಡ್ತೀರಾ. ನೋಡಿ, ಲೈಫ್ ಅಂದ್ರೆ ಬರೀ ಲಾಜಿಕ್ ಅಲ್ಲ, ಅದರಲ್ಲಿ ಸೆಂಟಿಮೆಂಟ್ಸು ಇರುತ್ತೆ. ಒಬ್ಬ ಮನುಷ್ಯ ಆದವನಿಗೆ ಸೆಂಟಿಮೆಂಟ್ಸ್ ಇರಬೇಕು, ಇಷ್ಟೊಂದು ಎಮೋಷನ್ಲೆಸ್ ಆಗಿರಬಾರ್ದು. ಈಗ ನಾನು ಏನ್ ಮಾಡ್ದೆ ಅಂತ ನನ್ ಪಾಡಿಗೆ ನಾನು ಫೋನಲ್ಲಿ ಮಾತಾಡ್ತಾ ಇದ್ದೀನಿ. ನೀವೇನಕ್ಕೆ ಹೀಗೆ ಮಾತಾಡ್ತಿದ್ದೀರಾ? ಯಾಕೆ ಬ್ಲೇಮ್ ಮಾಡ್ತಿದ್ದೀರಾ? ನೀವೇನು ಮಾಡಿಲ್ಲ, ನಿಮ್ದೇನು ತಪ್ಪಿಲ್ಲ. ನನಗೆ ಗೊತ್ತಿದ್ದಾಗೆ ನಾನು ಏನೂ ತಪ್ಪು ಮಾಡಿಲ್ಲ. ಇಫ್ ಇನ್ ಕೇಸ್ ನಂದು ಯಾವ್ದಾದ್ರು ಆಕ್ಷನ್ ಬೇರೆಯವ್ರಿಗೆ ತಪ್ಪಾಗಿ ಕಾಣಿಸಿದ್ರೆ ಅದಕ್ಕೆ ನಾನೇನೂ ಮಾಡೋಕ್ಕಾಗಲ್ಲ. ಇಸ್ ದರ್ ಮಿಸ್ಟೇಕ್. ನಾನು ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಳ್ಳ. ನೋಡಿ ಹೇಗೆ ಮಾತಾಡ್ತಾ ಇದ್ದೀರಾ ಅಂತ. ನಾನು ಸುಮ್ಮನೆ ಇದ್ದೆ, ಈ ವಿಷಯನ ಮಾತಾಡಕ್ಕೆ ಹೋದ್ರೆ ಎಲ್ಲಿಗೂ ಹೋಗುತ್ತೆ ಅಂತ. ಬಟ್ ಇವಾಗ ನನಗೆ ಮಾತಾಡದೆ ಇರೋದಕ್ಕಾಗೋದಿಲ್ಲ. ಪ್ಲೀಸ್ ನೋಡಿ, ನೀವು ಈ ಥರ ಇರಬೇಡಿ. ಮನೆಯವರು ಎಲ್ಲರೂ ಅಲ್ಲಿ ಕೆಳಗಡೆ ಇದ್ದಾರೆ, ನೀವು ನೋಡಿದ್ರೆ ಇಲ್ಲಿ ಬಂದು ರೂಮ್ ಸೇರ್ಕೊಂಡಿದೆ. ಅಲ್ಲಿ ಬಿಗ್ರು ಅಪೇಕ್ಷೆ ಎಲ್ಲಿ ಅಂತ ಕೇಳ್ತಾ ಇದ್ದಾನೆ. ನಾನು ಏನು ಅಂತ ಉತ್ತರ ಕೊಡಲಿ? ಎಷ್ಟು ಸಲ ಅಂತ ನಾನು ನಿಮ್ಮನ್ನ ಡಿಪೆಂಡ್ ಮಾಡ್ಕೊಳ್ಳಿ ಅಪೇಕ್ಷಾ? ನೋಡಿ, ನೀವು ಏನೂ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಅಲ್ಲಿ ಬಂದು ಮನೆಯವ್ರ ಜೊತೆ ಇರಿ, ಅಷ್ಟೇ ಸಾಕು. ಆಗ ಅಪೇಕ್ಷಾನು ಮನೆಯವರು ಅನ್ನೋ ಒಂದು ಫೀಲ್ ಬರುತ್ತೆ. ನೋಡಿ, ಮನೆಯವರಿಗೆ ಕಷ್ಟ ಸುಖ ಬಂದಾಗ ಅವ್ರ ಜೊತೆ ಇರಬೇಕು, ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಲ್ಲ. ಹಾಗೆ ಮಾಡಿದ್ರೆ ಈ ಮನೆಗೆ ಅರ್ಥ ಏನು? ನಮ್ಮ ಸಂಬಂಧಗಳಿಗೆ ಏನು ವ್ಯಾಲ್ಯೂ ಇರುತ್ತೆ ಅಪೇಕ್ಷಾ? ಮನೆಯಲ್ಲಿ ಇಷ್ಟೊಂದು ದೊಡ್ಡ ಇನ್ಸಿಡೆಂಟ್ ಆಯ್ತು, ಅಣ್ಣನ ಮನಸ್ಸಿಗೆ ಅಷ್ಟು ದೊಡ್ಡ ಆಘಾತ ಆಯ್ತು. ಹೋಗಿ ಒಂದೇ ಒಂದು ಸಮಾಧಾನ ಮಾತು ಹೇಳಿದ್ರೆ ನೀವು, ಜಸ್ಟ್ ಒನ್, ಅದು ಕಷ್ಟನಾ? ಅರ್ಥ, ಪ್ಲೀಸ್ ಸ್ವಲ್ಪ ನನ್ನನ್ನು ಅರ್ಥ ಮಾಡ್ಕೊಳ್ಳಿ. ಭಾವ ಬೇಜಾರಲ್ಲಿದ್ದಾರೆ ಅಂತ ನನಗೆ ಗೊತ್ತು, ಅದರಿಂದ ನನಗೂ ಬೇಜಾರಾಗಿದೆ. ಬಟ್ ಪಾರ್ಥ, ನಾನು ಚಿಕ್ಕವಳಾಗಿ ನಾನು ಅವ್ರಿಗೆ ಏನಂತ ಸಮಾಧಾನ ಮಾಡ್ಲಿ ಹೇಳಿ? ಅದು ಅಲ್ಲದೆ ನನ್ಗೆ ಈ ಗೋಳಾಟಗಳನ್ನೆಲ್ಲ ನೋಡೋದಕ್ಕಾಗಲ್ಲ, ತುಂಬಾ ಡಿಸ್ಟರ್ಬ್ ಆಗುತ್ತೆ ನನ್ಗೆ ಅದರಿಂದ. ಪಾರ್ಥ, ಸೆಂಟಿಮೆಂಟ್ ಅಂತ ಹೇಳ್ತಾ ಇದೀರಲ್ಲ, ನನ್ ಸೆಂಟಿಮೆಂಟ್ ಏನಕ್ಕೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ? ಒಂದೇ ತಿಳ್ಕೊಳ್ಳಿ ಪಾರ್ಥ, ರಿಲೇಷನ್ ಅನ್ನೋದು 2 ವೇ, 1 ವೇ ಅಲ್ಲ. ನೀವ್ ಹೇಗೆ ನಿಮ್ ಸೆಂಟಿಮೆಂಟ್ ನ ಅರ್ಥ ಮಾಡ್ಕೊಳ್ಳಿ ಅಂತ ನನಗೆ ಹೇಳ್ತಾ ಇದ್ದೀರೋ, ಅದೇ ರೀತಿ ನನ್ ಸೆಂಟಿಮೆಂಟ್ ನ ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಬಟ್ ಇಲ್ಲಿ ಯಾರು ಅದನ್ನ ಅರ್ಥ ಮಾಡ್ಕೊಳಕ್ ರೆಡಿನೇ ಇಲ್ಲ. ರೀ ಅಪೇಕ್ಷಾ, ಏನ್ರಿ ಹೇಳ್ತಾ ಇದ್ದೀರಾ ನೀವು? ಹೌದು, ಕ್ರೂಯಲ್ ಇದು. ಸಂಬಂಧದ ಹೆಸರಿಟ್ಕೊಂಡು ಇನ್ನೊಬ್ಬರ ಮೇಲೆ ಅಧಿಕಾರ ಚಲಾಯಿಸೋದು, ತಮ್ಮ ಒಪಿನಿಯನ್ ಇನ್ನೊಬ್ಬರ ಮೇಲೆ ಹೇರೋದು, ತಾವ್ ಅನ್ಕೊಂಡಿದ್ದ ಸರಿ ಅಂತ ವಾದ ಮಾಡೋದು, ಇನ್ನೊಬ್ಬರನ್ನ ಹಂಗ್ಸೋದು, ಕ್ರೂಯಲ್ ತಾನೇ ಇದು. ನನಗೂ ಒಂದು ಮನ್ಸಿದೆ, ಅದಕ್ಕೂ ಹರ್ಟ್ ಆಗತ್ತಲ್ವಾ? ಫೈನ್, ನಿಮ್ಗೆ ಹಾಗೆ ಅನ್ಸಿದ್ರೆ ಐ ಆಮ್ ಸಾರಿ. ಈ ಮಾತನ್ನ ಈಗ ಹೇಳ್ತಿದ್ರ, ನಾನು ಇಷ್ಟೆಲ್ಲ ಹೇಳಿದ್ಮೇಲೆ ಪ್ರತಿ ಬಾರಿನೂ ಹೀಗೆ ನನ್ನನ್ನ ನಾನು ಡಿಫೆಂಡ್ ಮಾಡ್ಕೋಬೇಕು, ಕ್ಲಾರಿಫಿಕೇಶನ್ ಕೊಡ್ಬೇಕು, ನಿಮ್ಮಿಂದ ನಾನು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ತಗೋಬೇಕು. ನೀವ್ ಹೇಗ್ ಬೇಕಾದ್ರೂ ಇರ್ಬೋದು, ಆದ್ರೆ ಹೆಂಡತಿ ಅಂದ ತಕ್ಷಣ ನಮ್ಮನ್ನ ನೋಡೋ ರೀತಿನೇ ಬದಲಾಗೋಗುತ್ತಲ್ವಾ? ಪಾರ್ಥ, ನಾನು ನಿಮ್ ಪ್ರಾಪರ್ಟಿ ಅಲ್ಲ, ನಿಮ್ ಪಾರ್ಟ್ನರು, ಅದು ಗೊತ್ತಿರ್ಲಿ ನಿಮ್ಗೆ. ರೀ ಅಪೇಕ್ಷಾ, ಇಷ್ಟಕ್ಕಿಷ್ಟೆಲ್ಲ ಮಾತು ಬೇಕಾ? ಅಷ್ಟು ಕೆಟ್ಟವನ ನಾನು? ಅಣ್ಣಂಗೆ ಸಮಾಧಾನ ಮಾತು ಹೇಳಿ ಮನೆಯವ್ರ ಜೊತೆ ಇರಿ ಅಂತ ಹೇಳಿದೆ ಅಷ್ಟೇ. ನಾನು ಅಷ್ಟಕ್ಕಿಷ್ಟೆಲ್ಲ ಮಾತಾಡ್ಬೇಕಾ? ನೀವ್ ಈಗ ನಿಮ್ ಮಾತನ್ನ ಬದಲಾಯಿಸ್ಬೇಡಿ ಪಾರ್ಥ. ಈಗ ನೀವು ಕೂಲಾಗಿ ಮಾತಾಡ್ತಿರ್ಬೋದು, ಆದ್ರೆ ಆಗ ನಿಮ್ ಮಾತಿನ ಟೋನೇ ಚೇಂಜ್ ಇತ್ತು. ಒಂದೇ ಡೈಲಾಗ್ ಅನ್ನ 10 ತರ ಹೇಳ್ಬೋದು, ಅದು ಬೇರೆ ಬೇರೆ ಅರ್ಥನೇ ಕೊಡುತ್ತೆ. ಲೀವ್ ಇಟ್. ನನಗಿದನ್ನ ಕಂಟಿನ್ಯೂ ಮಾಡೋದಕ್ಕೆ ಇಷ್ಟ ಇಲ್ಲ, ಅದರಿಂದ ನನಗೆ ಯಾವ ಲಾಭನೂ ಇಲ್ಲ. ಪ್ಲೀಸ್ ನೀವು ಹೊರಡಿ, ನಾನು ಇಲ್ಲೇ ಇರ್ತೀನಿ. ಯಾರಾದ್ರೂ ನಿಮ್ಮ ಹತ್ರ ಬಂದು ನನ್ನ ಬಗ್ಗೆ ಕೇಳಿದ್ರೆ ಅವಳನ್ನೇ ಕೇಳಿ ಅಂತ ಹೇಳಿ, ನಾನು ಅವ್ರಿಗೆ ಉತ್ತರ ಕೊಡ್ತೀನಿ. ಓಕೆ ಓಕೆ, ಅಟ್ಲೀಸ್ಟ್ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಆದ್ರೂ ಕೆಳಗಡೆ ಬನ್ನಿ. ಇದು ನನ್ನ ರಿಕ್ವೆಸ್ಟ್. ಸರಿ, ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ. ಓಕೆ. ಲಚ್ಚಿ, ಏನಮ್ಮ ಹಾಗೆ ನೋಡ್ತಿದ್ಯಾ? ಅಮ್ಮ, ನೀನ್ ಹೇಳಿ ನಿಜ ಅಮ್ಮ. ಈ ಮನೆ ಎಷ್ಟು ದೊಡ್ಡದಾಗಿದೆ ಅಲ್ವಾ, ಅಡ್ಗಿನ ತರ ಇದೆ. ಇಂಥ ಮನೆ ನಾನು ನೋಡೇ ಇರ್ಲಿಲ್ಲ. ನಾನು ಅಷ್ಟೇ ಕಂದ, ಇಲ್ಲಿಗೆ ಬರೋವರೆಗೂ ಇಂಥ ಮನೆ ನೋಡೇ ಇರ್ಲಿಲ್ಲ. ಇದು ಅರಮನೆ ಅಲ್ವಾ ಅಮ್ಮ? ಹ್ಞೂ ಕಂದ, ಇದು ಒಂಥರ ಅರಮನೆನೆ. ಅಣ್ಣ ಅದ್ಗೆ ಈ ಅರಮನೆಗೆ ರಾಜಾರಾಣಿ ತರ. ಇದಿಷ್ಟೇ ಅಲ್ಲಮ್ಮ, ಒಳಗಡೆ ಮನೆ ಇನ್ನೂ ದೊಡ್ಡದಾಗಿದೆ. ಎಷ್ಟು ದೊಡ್ಡದಿದ್ಯಾ? ಎಷ್ಟು ನೋಡಿದ್ರು ಮುಗಿಯೋದೇ ಇಲ್ಲ, ಅಷ್ಟು ದೊಡ್ಡದಾಗಿದೆ.
ಹೌದಾ? ಹೋಗ್ತೀವಲ್ಲ ನೀನೇ ನೋಡುವಂತೆ. ಹ್ಮ್. ಅಮ್ಮ ಇದೇ ನೋಡು ಆ ಮನೆ, ಅಂದ್ರೆ ಅಣ್ಣನ ಮನೆ. ಹೇಗಿದೆ ಅಲ್ವಾ? ಬಾಮ ಒಳಗೋಗೋಣ. ನಡಿ ಕಂದ. ಅಣ್ಣ, ಸುಧಾ, ಯಾರಮ್ಮ ಇವರು? ಅಣ್ಣ ಇವ್ರು ನಮ್ಮಮ್ಮ, ಇವಳು ನನ್ನ ಮಗಳು. ಹೌದಾ, ನಮಸ್ಕಾರಮ್ಮ. ಅಣ್ಣ ಅವ್ರಿಗದೆಲ್ಲ ಗೊತ್ತಾಗಲ್ಲ, ಅವ್ರು ಅವ್ರದೇ ಪ್ರಪಂಚದಲ್ಲಿರ್ತಾರೆ. ಹೌದಾ, ಏನಾಯ್ತಮ್ಮ? ಅವರಿಗೆ ಒಂಥರ ಬುದ್ಧಿ ಭ್ರಮಣೆ ಆಗಿದೆ ಅಣ್ಣ. ಸರಿ, ಒಳಗಡೆ ಹೋಗಮ್ಮ. ಬಾಮ ನಡಿ ಒಳಗೆ. ಅಮ್ಮ ಒಳಗೆ ಹೋಗಮ್ಮ. ಹಾಯ್ ಡಾರ್ಲಿಂಗ್. ಹಾಯ್ ಬೇಬಿ. ಸಾರಿ, ಅದು ಫ್ರೀ ಟೈಮ್ ಸಿಗಲಿಲ್ಲ ಕಾಲ್ ಮಾಡೋದಕ್ಕೆ, ಅದಕ್ಕೆ ಇವಾಗ ಮಾಡಿದೆ. ನಿನಗೆ ಗೊತ್ತಲ್ಲ ಬೇಬಿ, ಈ ಮನೇಲಿ ಯಾವಾಗ ಅಂದ್ರೆ ಅವಾಗ ಕಾಲ್ ಮಾಡೋಕ್ಕಾಗಲ್ಲ, ಯಾವಾಗ ಟೈಮ್ ಸಿಗುತ್ತೋ ಅವಾಗಲೇ ಮಾಡೋಕ್ಕಾಗೋದು, ಅದಕ್ಕೆ ಇವಾಗ ಮಾಡ್ತಾ ಇದ್ದೀನಿ. ಅಟ್ಲೀಸ್ಟ್ ಇವಾಗ್ಲಾದ್ರೂ ನೆನ್ಪಿಸ್ಕೊಂಡು ನನಗೆ ಕಾಲ್ ಮಾಡಿದ್ರಲ್ಲ ಅದಕ್ಕೂ. ಬಟ್ ಹಾಗಂತ ಜಾಸ್ತಿ ಹೊತ್ತು ಮಾತಾಡೋಕ್ಕಾಗಲ್ಲ ಬೇಬಿ, ಅದೇನು ಹೇಳಬೇಕು ಬೇಗ ಹೇಳು. ಹೋಗಿ ಜೈ, ನೀವು ಕಾಲಿಗೆ ಸಿಗೋದೇ ಅಪರೂಪ, ಅದ್ರಲ್ಲೂ ಈ ತರ ಅರ್ಜೆಂಟ್ ಮಾಡಿದ್ರೆ ನನ್ಗೆ ಎಷ್ಟು ಹರ್ಟ್ ಆಗತ್ತೆ ಗೊತ್ತಾ? ಹೀಗಾದ್ರೆ ಹೇಗೆ? ನನ್ಗೂ ಟೈಮ್ ಕೊಡ್ಬೇಕಲ್ವಾ? ಬೇಬಿ, ನಿನಗೆ ಟೈಮ್ ಕೊಡೋದಕ್ಕೆ ಮನೆಯವರು ನನಗೆ ಟೈಮ್ ಕೊಡಬೇಕಲ್ಲ, ನಾನೇನು ಮಾಡಲಿ? ಬೇಬಿ, ನಾನು ಉಪ್ಪು ಹುಳಿ ಖಾರ ತಿಂದು ಬೆಳೆದಿರೋನೆ, ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಚೆನ್ನಾಗಿರ್ಬೇಕು, ಹರಟೆ ಹೊಡಬೇಕು ಅಂತ ನನಗೂ ಆಸೆ ಇದೆ, ಆದ್ರೆ ಏನು ಮಾಡಲಿ ಆಗ್ತಿಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ ಜೈ, ನನಗೆ ನಿಮ್ಮನ್ನ ನೋಡ್ಬೇಕಂತ ತುಂಬಾ ಆಸೆ ಆಗ್ತಿದೆ. ಪ್ಲೀಸ್ ಸಿಗ್ತೀರಾ? ಏನು ಬೇಬಿ ನೀನು ಪ್ರತಿ ಸಲ ಈ ಥರ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ನಾನು ಏನು ಮಾಡಲಿ ಹೇಳು? ನಾನಾದ್ರೂ ಏನ್ ಮಾಡ್ಲಿ? ನನಗೂ ಅನ್ಸುತ್ತಲ್ವಾ ನಿಮ್ ಜೊತೆ ಮಾತಾಡ್ಬೇಕು, ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ. ನಿಮ್ಮನ್ನ ನಾನು ಎಷ್ಟು ಮಿಸ್ ಮಾಡ್ಕೊಂತ ಇದೀನಿ ಗೊತ್ತಾ? ನನ್ನ ಬಗ್ಗೆ ಸ್ವಲ್ಪನಾದ್ರೂ ಯೋಚನೆ ಮಾಡಿದೀರಾ ನೀವು? ಸರಿ ಸರಿ ಆಯ್ತು, ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೀಯಾ? ಹೀಗೆ ನೀನು ಮೀಟ್ ಮಾಡ್ಬೇಕು ತಾನೆ? ಸರಿ ಮಾಡ್ತೀನಿ, ನೀನು ಸ್ವಲ್ಪ ಸಮಾಧಾನ ಮಾಡ್ಕೊ. ಸರಿ, ಯಾವಾಗ ಸಿಗ್ತೀರಾ? ಒಳ್ಳೆ ಟೈಮ್ ನೋಡ್ಕೊಂಡು ಯಾವಾಗ ಅಂತ ನಾನೇ ಹೇಳ್ತೀನಿ ಬೇಬಿ. ನಿಜವಾಗ್ಲೂ? 100% ಮೀಟ್ ಮಾಡಕ್ ಬಂದೇ ಬರ್ತೀನಿ, ಡೋಂಟ್ ವರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.